ಡಿಸಿಎಂ ಡಿಕೆ ದಿಲ್ಲಿ ಟೂರ್ ಆರಂಭ ಮಾಡಿದ್ದಾರೆ. ಈ ವೇಳೆಗೆ ಅವರ ಆಪ್ತರ ಬ್ಯಾಟಿಂಗ್ ಕೂಡ ನಡೆದಿದೆ. ಸಿಎಂ ಪುತ್ರನ ವಿರುದ್ಧ ಕೈ ಶಾಸಕ ನಂಜೇಗೌಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ದಿಲ್ಲಿ ಟೂರ್ ಮಾಡ್ತಿರೋದು ಗೊತ್ತಿರುವಂತದ್ದೇ. ಈ ವೇಳೆ ಅವರ ಬಣದ ನಾಯಕರು ಕೂಡ ಸುಮ್ಮನಿಲ್ಲ. ಸಿಎಂ ಪುತ್ರನ ವಿರುದ್ಧ ಕೈ ಶಾಸಕ ನಂಜೇಗೌಡ ಮತ್ತೆ ಹೇಳಿಕೆಯನ್ನ ನೀಡಿದ್ದಾರೆ. ಯತೀಂದ್ರ ಸಿಎಂ ಪರ ಮಾತನಾಡದೆ ಸುಮ್ಮನಿರಬೇಕು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವದ ಬಗ್ಗೆ ಯಾವ ಶಾಸಕರು ಕೂಡ ಮಾತನಾಡಬಾರದು. ಸಿದ್ದರಾಮಯ್ಯಗೆ ರಾಷ್ಟ್ರೀಯ ನಾಯಕರಾಗುವ ಅರ್ಹತೆ ಇದೆ. ಸಿದ್ದು ಪಟ್ಟ ಬಿಟ್ಕೊಡ್ಬೇಕು ಅಂತ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದ. ಹಾಗಾದ್ರೆ ಇದು ಯತೀಂದ್ರ ಅವರು ಸರ್ಟಿಫಿಕೇಟ್ ಕೊಡೋದೇನು ಬೇಕಾಗಿಲ್ಲ. ಡಿನ್ನರ್ ಮೀಟಿಂಗ್ ನಲ್ಲಿ ರಾಜಕೀಯ ಚರ್ಚೆಯೇ ಆಗಿಲ್ಲ. ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಸಹ ಆಗಿತ್ತು. ಶಾಸಕರು ಮಾತನಾಡಬಾರದು ಅಂತ ವರಿಷ್ಠರ ಸೂಚನೆ ಇದೆ. ಹಾಗಾಗಿ ಯಾರು ಹೇಳಿಕೆ ಕೊಡೋ ಅಗತ್ಯ ಇಲ್ಲ. ಸಿಎಂ ಹಾಗೂ ಡಿಸಿಎಂ ಹೋರಾಟದಿಂದ ಶಾಸಕರು ಗೆದ್ದಿದ್ದಾರೆ. ಕೋಲಾರದಲ್ಲಿ ಕೈ ಶಾಸಕ ನಂಜೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾರು ಕೂಡ MLAಗಳು ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾತಾಡಬಾರ್ದು. ಮಾತಾಡಿರೋರು ಕೂಡ ಅದೊಂದು ವಿಷಯ ಬಂದಾಗ, ನಮ್ಮ ಯತೇಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೇಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯವರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂತ ಸಂದರ್ಭ ಕೂಡ ಅವ್ರ ಅರ್ಹತೆ ಕೂಡ ಇದೆ. ಯಾರು ಸಿದ್ದರಾಮಯ್ಯ ಅಂತ. ಯತ್ನಿಂದ ಅವರು ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೋತೀನಿ. ತುಂಬಾ ಜನ ಇದ್ದೀವಿ. ನಮಗೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾರು ಕೂಡ MLAಗಳು ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾತಾಡಬಾರ್ದು. ಮಾತಾಡಿರೋರು ಕೂಡ